ಮೈಸೂರಿನ ಅರಮನೆಯ ಸುತ್ತ ಮೈಸೂರನ್ನು ಆಳಿದ ಶ್ರೀ ಮನ್ ಮಹಾರಾಜರುಗಳ ಪ್ರತಿಮೆಗಳು ಮಾತ್ರ ಇರಬೇಕು. ಇವತ್ತು ಪ್ರತಿಭಟನೆ ಹೋರಾಟದ ವಿಚಾರ ಏನು ಅಂತ ಹೇಳಿದ್ರೆ, ಮೈಸೂರು ಅರಮನೆಯ ದಕ್ಷಿಣ ಭಾಗದಲ್ಲಿ ಗನ್ ಹೌಸ್ ಮುಂದಿನ ವೃತ್ತದಲ್ಲಿ ಇದುವರೆಗೂ ಯಾವುದೇ ಪ್ರತಿಮೆ ಇರಲಿಲ್ಲ. ಇತ್ತೀಚೆಗೆ ಕಳೆದ ಕೆಲವು ಒಂದು ವಾರ 15 ದಿನಗಳ ಹಿಂದೆ ರಾತ್ರಿ ಒಂದು ಪ್ರತಿಮೆಯನ್ನು ಅನಪೇಕ್ಷಿತ ವ್ಯಕ್ತಿಗಳು ನಿಲ್ಲಿಸಿದ್ದಾರೆ. ಇದರ ಬಗ್ಗೆ ಮೈಸೂರಿನ ಜಿಲ್ಲಾಧಿಕಾರಿಯವರಿಗೆ ಹಾಗೂ ನಗರ ಪಾಲಿಕೆಯ ಮಾನ್ಯ ಆಯುಕ್ತರಿಗೆ ನಾವು ನಾಗರಿಕರು ಮನವಿಯನ್ನು ಕೊಟ್ಟು ಥರ ನಡೀತಾ ಇದೆ, ಕೂಡಲೇ ಅದನ್ನು ತೆರವು ಮಾಡಿಸಬೇಕು. ಇದು ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ವ್ಯತಿರಿಕ್ತವಾಗಿ ನಿಲ್ಲಿಸಿದ್ದಾರೆ. ಕಾನೂನು ಬಾಹಿರವಾಗಿ ನಿಲ್ಲಿಸಿರತಕ್ಕಂಥ ಈ ಪ್ರತಿಮೆಯನ್ನು ತೆರವುಗೊಳಿಸಬೇಕು ಅಂತೇಳಿ ಮನವಿ ಕೊಟ್ಟರೆ ಅವರು ಉದಾಸೀನದಿಂದ ವರ್ತಿಸ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಖಂಡಿಸಿ ಇಂದು ಮೈಸೂರು ನಗರದ ಎಲ್ಲ ಜನಾಂಗದ ನಾಗರಿಕರುಗಳು ಒಟ್ಟಾಗಿ ಸೇರಿ ಇಂದು ಈ ಪ್ರತಿಭಟನಾ ಮೆರವಣಿಗೆಯ ಮೂಲಕ ನಮ್ಮಗಳ ವಿರೋಧವನ್ನು ವ್ಯಕ್ತಪಡಿಸಲು ವ್ಯವಸ್ಥೆ ಮಾಡಲಾಗಿದೆ. ಇಂದಿನ ಪ್ರತಿಭಟನೆಯಲ್ಲಿ ಯಾವುದೇ ಜಾತಿಗಳ ಬಗ್ಗೆ ಆಗಲಿ, ಜನಾಂಗಗಳ ಬಗ್ಗೆ ಆಗಲಿ, ವೈಯಕ್ತಿಕವಾಗಲಿ ಯಾವುದೇ ದ್ವೇಷ ಅಸೂಯೆ ನಮಗಿಲ್ಲ. ಎಲ್ಲ ಜನಾಂಗದವರು ಸೇರಿ ಮೈಸೂರಿನ ಅರಮನೆಯ ಸುತ್ತ ಮೈಸೂರನ್ನು ಆಳಿದ ಶ್ರೀ ಮನ್ ಮಹಾರಾಜರುಗಳ ಪ್ರತಿಮೆಗಳು ಮಾತ್ರ ಇರಬೇಕು. ಈಗ ಕಾನೂನು ಬಾಹಿರವಾಗಿ ನಿಲ್ಲಿಸಿರತಕ್ಕಂಥ ಪ್ರತಿಮೆಯನ್ನು ತೆರವುಗೊಳಿಸಬೇಕು ಅಂಥೇಳಿ ಆಗ್ರಹಪಡಿಸಲು ಇಂದು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಲು ಎಲ್ಲ ಜನಾಂಗದವರು ನಾವು ಇಲ್ಲಿ ಬಂದಿದ್ದೇವೆ. ನಮಗೆ ಇನ್ನೂ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಆಗಿಲ್ಲ. ಅವರು ಬಂದು ನಮ್ಮನ್ನು ಭೇಟಿ ಮಾಡಿ ನಮ್ಮ ಮನವಿಯನ್ನು ಸ್ವೀಕರಿಸೋವರೆಗೂ ನಾವು ಇಲ್ಲಿಂದ ತೆರಳೋದಿಲ್ಲ. ನಾವು ಅವ್ರಿಗೆ ಕೊಟ್ಟು ಅವರು ನಮಗೇನು ಭರವಸೆ ಕೊಡ್ತಾರೆ ಅದನ್ನು ನೋಡಿಕೊಂಡು ನಾವು ಪ್ರತಿಮೆ ತೆರವುಗೊಳಿಸುವವರೆಗೂ ಹಂತವಾಗಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಹೋರಾಟವನ್ನು ಅದು ತೆರವಾಗುವವರೆಗೂ ಮುಂದುವರಿಸ್ತೇವೆ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ.